ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು. ಗಂಡ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಹೆಂಡತಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಬೇರೆಯವರ ಮಾತನ್ನು ಕೇಳ್ತಾ ಇದ್ದಾರೆ. ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಕಿರಿಕಿರಿ ಜಗಳ ಆಗ್ತಾ ಇರುತ್ತೆ. ಮತ್ತು ನೀವು ಯಾರನ್ನಾರು ತುಂಬ ಇಷ್ಟಪಟ್ಟಿರ್ತೀರ, ಹುಡುಗನಾಗಲಿ ಇಲ್ಲ ಹುಡುಗಿ ಆಗಲಿ, ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡಿ ನಿಮ್ಮನ್ನು ಮದುವೆ ಆಗೋ ಸಂದರ್ಭದಲ್ಲಿ ಬೇರೆಯವರನ್ನು ಮದುವೆ ಆಗ್ತಾ ಇದ್ದಾರೆ ಅನ್ನೋವಂಥ ಪಕ್ಷದಲ್ಲಿ ಟೆನ್ಷನ್ ಬೇಡ. ಇವತ್ತು ನಾವು ತಿಳಿಸ್ಕೊಡುವಂಥ ಈ ಒಂದು ವಶೀಕರಣದ ತಂತ್ರದ ಪ್ರಯೋಗವನ್ನು ನೀವು ಮಾಡಿ ನೋಡಿ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ಒಂದು ತಂತ್ರ ಏನು ಅಂದರೆ, ಅಂಜನವನ್ನು ಬಳಸ್ಕೊಂಡು ಅವ್ರಿಗೆ ಈ ಒಂದು ತಂತ್ರದ ಪ್ರಯೋಗವನ್ನು ಮಾಡಬೇಕಾಗುತ್ತೆ. ನೀವು ಏನು ಮಾಡಬೇಕು ಅಂದರೆ, ಅಮಾವಾಸ್ಯೆ ದಿನ ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ವಶೀಕರಣದ ಅಂಜನ ಸಿಗುತ್ತೆ. ಈ ಒಂದು ವಶೀಕರಣದ ಅಂಜನವನ್ನು ನೀವು ಮನೆಗೆ ತಗೊಂಡು ಬರಬೇಕು. ತಂದು ಈ ಒಂದು ಅಂಜನವನ್ನು ಒಂದು ವಿಳೆದೆಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು 1 ಡ್ರಾಪ್ ಅಷ್ಟು ತುಪ್ಪವನ್ನು ಹಾಕಬೇಕು. ಇದಕ್ಕೆ ಹಾಕಿ ಇದನ್ನು ಕಲಸಿ ಇದನ್ನು ಒಂದು ತಟ್ಟೆಯಲ್ಲಿಟ್ಟು ದೇವರ ಮನೆ ಮುಂದೆ ಅಂದರೆ ದೇವರ ಮುಂದೆ ಇಟ್ಟು ನೀವು ಒಂದು ದಿನ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಿ ತದನಂತರ ನೀವು ಪೂಜೆ ಮಾಡೋಕ್ಕೆ ಮುಂಚೆ ಇದನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೋಬೇಕು. ಈ ಅಂಜನವನ್ನು ಹಿಡ್ಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು 21 ಸಾರಿ ಹೇಳ್ಕೋಬೇಕು. ಹೇಳ್ಕೊಂಡಾದಮೇಲೆ ವಶಂ 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 ಅಂತ 3 ಬಾರಿ ಹೇಳ್ಕೊಂಡು ಇದನ್ನು ದೇವರ ಮನೆಯಲ್ಲಿ ಇಡಬೇಕು. ಇಟ್ಟು ಒಂದು ದಿನ ಹಾಗೆ ಬಿಟ್ಬಿಡಬೇಕು. ಮಾರನೇ ಬೆಳಗ್ಗೆ ನೀವು ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ತದನಂತರ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇದನ್ನು ನಿಮ್ಮ ಹಣೆಗೆ ಇಟ್ಕೋಬೇಕು. ಸಾಧ್ಯವಾದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹಣೆಗೂ ಈ ಒಂದು ಅಂಜನವನ್ನು ಇಡಬೇಕಾಗತ್ತೆ. ಅವ್ರಿಗೆ ಇಡೋದಕ್ಕೆ ಆಗಲ್ಲ, ನೀವು ಇಷ್ಟಪಟ್ಟಂಥ ವ್ಯಕ್ತಿಗೆ ನೀವು ಇಡೋದಕ್ಕೆ ಆಗಲ್ಲ ಅಂದ ಪಕ್ಷದಲ್ಲಿ ಪ್ರತಿದಿನ ನೀವು ಇದನ್ನು ದೇವ್ರ ಮನೆಯಲ್ಲೇ ಇಟ್ಟಿರಬೇಕು. ನೀವು ಇದನ್ನು ನಿಮ್ಮ ಒಂದು ಹಣೆಗೆ ಪ್ರತಿದಿನ ಇಟ್ಕೊತಾ ಬರಬೇಕು. ಈ ರೀತಿಯಾಗಿ ಈ ಒಂದು ತಂತ್ರದ ಪ್ರಯೋಗವನ್ನು ಮಾಡಿ ನೋಡಿ. ಖಂಡಿತ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.